ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಭಾನುವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಈ ಪವರ್ ಶೇರಿಂಗ್ ಕಚ್ಚಾಟ, ಈ ಪವರ್ ಶೇರಿಂಗ್ ಕಚ್ಚಾಟಕ್ಕೆ ಇತಿಶ್ರೀ ಹಾಡೋದಕ್ಕೆ ಹೈಕಮಾಂಡ್ ಮನಸ್ಸು ಮಾಡಿದಂತೆ ಕಂಡು ಬರ್ತಾ ಇದೆ. ಕಾರಣ CM DCM ಇಬ್ರಿಗೂ ಕೂಡ ದೆಹಲಿಗೆ ಬುಲಾವ್ ನೀಡಿ ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡುವಂತಹ ನಿರ್ಧಾರಕ್ಕೆ ಈಗ ಹೈಕಮಾಂಡ್ ಬಂದಿದೆ. ವಿಶೇಷ ಅಧಿವೇಶನ ಕರೆಯಲಾಗಿದೆ. ಅಧಿವೇಶನದ ಬಳಿಕ ಇಬ್ರು ಕೂಡ ದೆಹಲಿಗೆ ಬನ್ನಿ ಅಂತ. ಕಾಂಗ್ರೆಸ್ ಪವರ್ ಶೇರಿಂಗ್ಗೆ ಬ್ರೇಕ್, CM DCMಗೆ ಹೈಕಮಾಂಡ್ ಬುಲಾವನ್ನ ನೀಡಲಾಗಿದೆ ಅನ್ನೋದು ಉನ್ನತ ಮಟ್ಟದ ಮಾಹಿತಿ. ಪಬ್ಲಿಕ್ ಟಿವಿಯಲ್ಲಿ ಭಾನುವಾರದ ಸೂಪರ್ ಎಕ್ಸ್ಕ್ಲೂಸಿವ್. ಕಳೆದ ಸೆಪ್ಟೆಂಬರ್ನಲ್ಲಿ ಪ್ರಾರಂಭ ಆಗಿದ್ದು, ಸೆಪ್ಟೆಂಬರ್ ಕ್ರಾಂತಿ ಅಂದರು, ಅಕ್ಟೋಬರ್ ಕ್ರಾಂತಿ ಅಂದರು, ನವೆಂಬರ್, ಡಿಸೆಂಬರ್, ಜನವರಿ ಅರ್ಧ ಮುಗದೆ ಹೋಯಿತು. ಕೊನೆಗೂ ಹೈಕಮಾಂಡ್ ಈ ಸಮಸ್ಯೆ ಇತ್ಯರ್ಥಕ್ಕೆ ಈಗ ಮನಸ್ಸು ಮಾಡಿದೆ ಅಂತಕ್ಕಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರತಕ್ಕಂಥ ಮಾಹಿತಿ. ಈಗಾಗಲೇ DCM DK ಶಿವಕುಮಾರ್ ದೆಹಲಿಯಲ್ಲೇ ಬೀಡು ಬಿಟ್ಟಿರ್ತಕ್ಕಂಥದ್ದು ಕೂಡ ತಮಗೆಲ್ಲ ಗೊತ್ತೇ ಇದೆ. ಹಠಕ್ಕೆ ಬಿದ್ದವರಂತೆ ಒಂದು ಕ್ಲಾರಿಟಿಯನ್ನು ಕೊಡಿ ಅಂತ DK ಶಿವಕುಮಾರ್ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದು ಕೂತಿದ್ದ. ಹಾಗಾಗಿ CM DCMಗೆ ಹೈಕಮಾಂಡ್ ಬುಲಾವ್ ನೀಡಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅವರಿಗೆ ಜನವರಿ ಅಂತ್ಯಕ್ಕೆ ದೆಹಲಿಗೆ ಬರುವಂತೆ ಈಗ ಹೈಕಮಾಂಡ್ ಸೂಚನೆಯನ್ನು ಕೊಡುವಂತಹ ಎಲ್ಲ ನಿರೀಕ್ಷೆಗಳು ಕೂಡ ಇದೆ. ಆಯಿತು, ಅದೇನೋ ಏನಿದೆ ಅದನ್ನು ಇತ್ಯರ್ಥ ಮಾಡೇ ಬಿಡೋಣ, ಇಬ್ರಿಗೂ ಕೂಡ ಕೂರಿಸ್ಕೊಂಡು ಮುಖಾಮುಖಿ ಚರ್ಚೆ ಮಾಡೇ ಬಿಡೋಣ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಯಾವತ್ತಾದರೂ ಒಂದಿನ ಆಗಲೇಬೇಕಾಗಿತ್ತು. ಸರ್ಕಾರ ರಚನೆ ಸಂದರ್ಭದಲ್ಲಿ ಒಪ್ಪಂದ ಆಗಿದ್ದು ನಿಜವೇ, ಆದರೆ ಅದನ್ನು ನೆರವೇರಿಸ್ಕೊಡ್ಲೇಬೇಕಾಗಿತ್ತು ಹೈಕಮಾಂಡ್ ಏನಾದರೂ ಒಂದು ಇತ್ಯರ್ಥದಲ್ಲಿ. ಮೊನ್ನೆ ಮೈಸೂರಿಗೆ ಬಂದಾಗ ರಾಹುಲ್ ಗಾಂಧಿ ಅವ್ರ ಜೊತೆ ರನ್ವೇನಲ್ಲಿ ನಿಂತ್ಕೊಂಡು ಮಾತನಾಡಿದ್ರು ಉಭಯ ನಾಯಕರು. ಅದಾದ ನಂತರ DCM DK ಶಿವಕುಮಾರ್ ದೆಹಲಿಗೆ ಹೋದರು. ದೆಹಲಿಯಿಂದ ಬೀದರ್ಗೆ ಬಂದರು. ನಿನ್ನೆ ಮತ್ತೆ ವಾಪಸ್ ದೆಹಲಿಗೆ ಹೋಗಿ ಠಿಕಾಣಿಯನ್ನು ಹೂಡಿ ಕೂತಿದ್ದಾರೆ. ಒಂದು ಕ್ಲಾರಿಟಿಯನ್ನು ಕೊಡಿ, ಏನಾದರೂ ಒಂದು ವಿಚಾರ ಅಂತಕ್ಕಂಥದ್ದು. ಸೊ ಹಾಗಾಗಿ ಕ್ಲಾರಿಟಿಯನ್ನು ಕೊಡಲೇಬೇಕಾದ ಅನಿವಾರ್ಯತೆ ಈಗ ಹೈಕಮಾಂಡ್ಗೆ ಬಂದೊದಗಿದೆ. ಏನಾದರೂ ಒಂದು ಡಿಸಿಷನ್ ತಗೊಳ್ಳೇಬೇಕು, ಇಲ್ಲ ಅಂತಂದರೆ ಆಗಲ್ಲ. ಕರ್ನಾಟಕದ ವಿಚಾರದಲ್ಲಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದೇ ಬಿಡೋಣ ಅಂತಕ್ಕಂಥ ಲೆಕ್ಕಾಚಾರ. ಜನವರಿ ಅಂತ್ಯಕ್ಕೆ CM ಹಾಗೂ DCMಗೆ ದೆಹಲಿಗೆ ಬುಲಾವ್. ವಿಶೇಷ ಅಧಿವೇಶನ ಕರೆಯಲಾಗಿದೆ ರಾಜ್ಯದಲ್ಲಿ. ಅದು ಮುಗಿತಾ ಇದ್ದಂತೆ ಹೈಕಮಾಂಡ್ ದೆಹಲಿಗೆ ಬನ್ನಿ ಅಂತ. ಜನವರಿ 31ಕ್ಕೆ ಬಹುತೇಕ ದೆಹಲಿಗೆ CM DCM ಹೋಗುವ ಸಾಧ್ಯತೆ ಇದೆ. ಕುರ್ಚಿ ಕಿತ್ತಾಟದ ಬಗ್ಗೆ ಹೈಕಮಾಂಡ್ ಸಭೆಯನ್ನು ನಡೆಸತಕ್ಕಂಥ ಸಾಧ್ಯತೆ. ರಾಹುಲ್, ಸೋನಿಯಾ, ಖರ್ಗೆ ಸಮ್ಮುಖದಲ್ಲಿ ರಾಜಿ ಸೂತ್ರವೊಂದನ್ನು ರಚಿಸುವಂತಹ ಸಾಧ್ಯತೆ ಈಗ ಕಂಡು ಬರ್ತಾ ಇದೆ. ಜನವರಿ 31ಕ್ಕೆ ಅಂದರೆ ಒಂದು ವಿಶೇಷ ಅಧಿವೇಶನವನ್ನು ಇದೇ ತಿಂಗಳು 22ರಿಂದ ಕರೆದಿದ್ದಾರೆ ರಾಜ್ಯದಲ್ಲಿ. ಆ ಅಧಿವೇಶನ ಮುಗಿಸ್ಕೊಂಡು ದೆಹಲಿಗೆ ಬನ್ನಿ. ದೆಹಲಿಯಲ್ಲಿ ಇಬ್ಬರನ್ನು ಕೂಡ ಮುಖಾಮುಖಿ ಕೂರಿಸಿ ಒಂದು ಇತ್ಯರ್ಥವನ್ನು ಮಾಡೇ ಬಿಡೋಣ ಅಂತ ಭಾನುವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ತಾವೀಗ ನೋಡ್ತಾ ಇದ್ದೀರಾ. CM ಮತ್ತು DCMಗೆ ಕೊನೆಗೂ ಕೂಡ ಒಟ್ಟಿಗೆ ದೆಹಲಿಗೆ ತೆರಳುವಂತಹ ಸಂದರ್ಭ ಈಗ ಬಂದೊದಗಿದೆ. ನಿರೀಕ್ಷೆ ಅಂತೂ ಇದ್ದೇ ಇತ್ತು, ಯಾವಾಗಲಾದರೂ ಒಂದಿನ ಇದಾಗಲೇಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಈಗ ನಿರ್ಧಾರ ಮಾಡಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಪವರ್ ಶೇರಿಂಗ್ಗೆ ಬ್ರೇಕ್ ಹಾಕಬೇಕು, ಈ ಎಲ್ಲ ಗೊಂದಲಗಳಿಗೆ ಬ್ರೇಕ್ ಹಾಕಬೇಕು. ಅದಕ್ಕೆ ಈಗ ಹೈಕಮಾಂಡ್ ನಿರ್ಧಾರ ಮಾಡಿದೆ. CM DCMರನ್ನ ದೆಹಲಿಗೆ ಕರೆಯಲಾಗಿದೆ. ಜನವರಿ ಅಂತ್ಯಕ್ಕೆ CM DCMಗೆ ಬುಲಾವ್. ಇದೇ ತಿಂಗಳ ಅಂತ್ಯ, ಇನ್ನೊಂದು 10-12 ದಿನ ಅಷ್ಟೇ. CM DCMಗೆ ಹೈಕಮಾಂಡ್ ಈಗ ಬುಲಾವನ್ನು ನೀಡಿದೆ. ವಿಶೇಷ ಅಧಿವೇಶನ ಮುಗಿತಾ ಇದ್ದಂತೆ ದೆಹಲಿಗೆ ಬನ್ನಿ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತ DK ಶಿವಕುಮಾರ್ ಅವರು ಪಟ್ಟು ಹಾಕುವ ಸಾಧ್ಯತೆ. ಈಗಾಗಲೇ ಆ ಪಟ್ಟು ಹಾಕಿದ್ದಾರೆ ದೆಹಲಿಯಲ್ಲಿ. ಸೊ ಹಾಗಾಗಿ ಹೈಕಮಾಂಡ್ ಕೂಡ ಒಂದು ನಿರ್ಧಾರಕ್ಕೆ ಬರಲೇಬೇಕು. ಬಜೆಟ್ ಮಂಡನೆಗೆ CM ಅವಕಾಶ ಕೇಳುವ ಸಾಧ್ಯತೆ ಇದೆ. ಏನೇ ಆದರೂ ಬಜೆಟ್ ಮಂಡನೆ ಆಗಿಬಿಡ್ಲಿ, ದಾಖಲೆಯ 17ನೇ ಬಜೆಟನ್ನು ಮಂಡಿಸ್ತಾ ಇದ್ದೀನಿ, ಅವಕಾಶ ಮಾಡಿಕೊಡಿ ಅಂತ ಸಿದ್ದರಾಮಯ್ಯ ಕೇಳ್ಬೋದು. ಈಗಾಗಲೇ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ CM ಕೂಡ ಹೇಳಿರೋದ್ರಿಂದ ಈ ಪವರ್ ಶೇರಿಂಗ್ ಸ್ಮೂತ್ ಆಗಿ ನಡೆಯುತ್ತಾ, ಸುಸೂತ್ರವಾಗಿ ಎಲ್ಲವೂ ಕೂಡ ನಡೆಯುತ್ತಾ? ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದಂತೆ ಅಧಿಕಾರವನ್ನು ಬಿಟ್ಟುಕೊಡ್ತಾರಾ? DK ಶಿವಕುಮಾರ್ ಮುಖ್ಯಮಂತ್ರಿ ಗಾದಿಗೆ ಏರ್ತಾರಾ? ಇದೆಲ್ಲವೂ ಕೂಡ ಮುಂದಿರುವಂತಹ ಪ್ರಶ್ನೆಗಳು ಮತ್ತು ಸವಾಲುಗಳು.
ಹಾಗಾಗಿ ಮುಂದೇನು ಈ ತಿಂಗಳಲ್ಲೇ ಕರೆದಿದ್ದಾರೆ. ನನ್ನ ಪ್ರಕಾರ ಸಿದ್ದರಾಮಯ್ಯನವರಿಗೆ ಬಜೆಟ್ ಮಂಡನೆಗೆ ಅವಕಾಶ ಕೊಟ್ಟು ಆಮೇಲೆ ಬೇಕಾದರೆ ಪವರ್ ಶೇರಿಂಗ್ ಆಗಲಿ ಎನ್ನಬಹುದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಈಗ DCM DK ಶಿವಕುಮಾರ್ ದೆಹಲಿಯಲ್ಲೇ ಠಿಕಾಣಿಯನ್ನು ಹೂಡಿದ್ದಾರೆ, ಮೇಲಿಂದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆ ಒತ್ತಡದ ಫಲಶ್ರುತಿ CM DCMಗೆ ದೆಹಲಿಗೆ ಬುಲಾವ್ ನೀಡ್ತಿರೋದಾ, ಅಥವಾ ಯಾವತ್ತಿದ್ರೂ ಇದು ಆಗಲೇಬೇಕು ಅತ್ಲಾಗ ಮುಗಿಸ್ಬೋಣ ಈ ವಿಚಾರನ ಅಂತ ಹೈಕಮಾಂಡ್ ನಿರ್ಧಾರಕ್ಕೆ ಬಂದಿದ್ದಾರಾ? ಒಂದು ಕ್ಲಾರಿಟಿ ಪಡೆಯುವಂಥ ನಿರ್ಧಾರಕ್ಕೆ ಈಗಾಗಲೇ ಹೈಕಮಾಂಡ್ ಕೂಡ ಬಂದಂತೆ ಕಾಣಿಸ್ತದೆ. ಯಾಕಂದರೆ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇಬ್ಬರನ್ನು ಕೂಡ ದೆಹಲಿಗೆ ಕರೆಸುವ ಬಗ್ಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಮತ್ತು ಕಳೆದ 2-3 ದಿನದಲ್ಲಿ ದೆಹಲಿಯಿದ್ದರೂ ಕೂಡ ಬೇರೆ ಬೇರೆ ಸಭೆಗಳಿತ್ತು DCM DK ಶಿವಕುಮಾರ್ ಅವ್ರಿಗೂ ಕೂಡ, ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಕೂಡ ಅವರು ಮಾತುಕತೆಯನ್ನು ನಡೆಸಿದರು. ಅದು ಕೂಡ ಸಹಜವಾಗಿ ಚರ್ಚೆ ಆಗಿರ್ಬೋದು ಕೆಲವೆಲ್ಲ ವಿಚಾರಗಳು. ಜೊತೆಗೆ 2.5 ವರ್ಷದ ಪವರ್ ಶೇರಿಂಗ್ನ ಮಾತುಕತೆ ಆಗಿತ್ತು ಅನ್ನುವಂಥದ್ದು ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಉಳಿದೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಅನ್ನುವಂಥದ್ದು, ಆ ಚರ್ಚೆಯ ಭಾಗವಾಗಿ ಒಂದು ತೀರ್ಮಾನವನ್ನು ಮಾಡಲೇಬೇಕಾಗಿತ್ತು ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥದ್ದು. ಹಾಗಾಗಿ ಈಗ ಅಧಿವೇಶನ ಕೂಡ ಕರೆದಿದ್ದರಿಂದ ಅದು ಸ್ವಲ್ಪ ಮುಂದಕ್ಕೆ ಹೋಗಿತ್ತು. CM DCM ಇಬ್ಬರು ಕೂಡ ಕರೆಸಿ ಮಾತನಾಡುವಂಥದ್ದು. ತಿಂಗಳ ಕೊನೆಯಲ್ಲಿ ಅಧಿವೇಶನ ಮುಗಿಯೋದ್ರಿಂದ ಅಧಿವೇಶನ ಮುಗಿತಾ ಇದ್ದಂತೆ CM ಮತ್ತು DCM ಇಬ್ಬರನ್ನು ಕೂಡ ದೆಹಲಿಗೆ ಕರೆಸಿಕೊಂಡು ರಾಹುಲ್ ಗಾಂಧಿ ಅವರು ಮೈಸೂರಲ್ಲಿ ಹೇಳಿದ ರೀತಿಯಲ್ಲೇ ಒಂದು ಮಾತುಕತೆಗೆ ಮುಂದಾಗುವಂಥ ಸಾಧ್ಯತೆ ಇದೆ. ಆ ಮಾತುಕತೆ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಕೊಡುವಂಥ ಸಾಧ್ಯತೆ ಕೂಡ ಇದೆ. ವಿಶೇಷವಾಗಿ ಪವರ್ ಶೇರಿಂಗ್ನ ವಿಚಾರದಲ್ಲಿ CM ಮತ್ತು DCM ಅವರ ನಡುವೆ ಸರ್ಕಾರ 2 ವರ್ಷ ತುಂಬುತ್ತಾ ಇದ್ದಂತೆ ಶುರುವಾದಂತಹ ಏನು ಒಂದು ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಒಂದು ಜಟಾಪಟಿ ಶುರುವಾಗಿತ್ತು, ಅದೆಲ್ಲದಕ್ಕೂ ಕೂಡ ಒಂದು ತೆರೆ ಎಳೆಯುವಂಥ ರೀತಿಯಲ್ಲಿ ಒಂದು ತೀರ್ಮಾನ ಏನು ಅನ್ನೋದು ಬಹುಶಃ ಈಗಲೇ ಪ್ರೆಡಿಕ್ಟ್ ಮಾಡೋದು ಕಷ್ಟ ಇರ್ಬೋದು. ಆದರೆ ಇಬ್ಬರನ್ನು ಸಮಾಧಾನ ಪಡಿಸುವಂತಹ ಒಂದು ತೀರ್ಮಾನಕ್ಕೆ ಬರುವಂತಹ ಬಗ್ಗೆ ಒಂದು ನಿರ್ಧಾರ ಕೈಗೊಳ್ಳುವಂಥ ಸಾಧ್ಯತೆ ಇದ್ದಂತೆ ಕಾಣಿಸ್ತಾ ಇದೆ. ಅದು ಈ ಮಂತ್ ಎಂಡಲ್ಲಿ, ಅಂದರೆ ಅಧಿವೇಶನ ಮುಗಿತಾ ಇದ್ದಂತೆ CM DCM ಅವ್ರನ್ನ ಎನಿ ಟೈಮ್ ಕರಿಬಹುದು ಅನ್ನುವಂಥ ಸಾಧ್ಯತೆ. ಬಹುಶಃ ಮೊದಲೇ ಅದ್ರ ಬಗ್ಗೆ ಒಂದಷ್ಟು ಸೂಚನೆಗಳು ಕೊಡಬಹುದು. ಈ ಸಂದರ್ಭದಲ್ಲಿ ಕರಿತೀವಿ ಅನ್ನುವಂಥದ್ದು ಇಬ್ಬರಿಗೂ ಕೂಡ ಶೀಘ್ರವಾಗಿ ತಿಳಿಸುವಂಥ ಸಾಧ್ಯತೆ ಕೂಡ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನಾನು ಅದೇ ಹೇಳಿದ್ದು, ಇದು ಯಾವತ್ತಿದ್ರೂ ಒಂದಿನ ಬಗೆಹರಿಲೇಬೇಕಲ್ಲ, ಒಂದು ಕ್ಲಾರಿಟಿ ಸಿಗಲೇಬೇಕಲ್ಲ. ರಾಜ್ಯದ ಜನ ಕೂಡ ಗೊಂದಲದಲ್ಲಿದ್ದಾರೆ. ಸಿದ್ದರಾಮಯ್ಯನವರೇ ಮುಂದುವರಿತಾರಾ, DK ಶಿವಕುಮಾರ್ CM ಆಗ್ತಾರಾ, ಏನು ಎತ್ತ ಎಲ್ಲ ಒಂದು ಕ್ಲಾರಿಟಿ ಸಿಗಬೇಕು. ಅಭಿವೃದ್ಧಿಯತ್ತ ಗಮನ ಹರಿಸ್ತಾ ಇಲ್ಲ ಅಂತ ವಿರೋಧ ಪಕ್ಷದ ಈಗಾಗಲೇ ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ಇದನ್ನು ಮುಗಿಸಿ ಬಿಡೋಣ, ಇತ್ಯರ್ಥ ಮಾಡಿಬಿಡೋಣ ಅನ್ನೋ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂಗಿದೆ.